ಕಾಂಗ್ರೆಸ್ ಕೂಡ ನಾಳೆ ಕೌಂಟರ್ ಆಗಿ ಒಂದು ಸಮಾವೇಶ ಮಾಡ್ತಾರೆ ಸರ್. ಈಗ ಹೌದು, ಇವತ್ತಿಗೆ ನಮ್ದು 100 ಕಿಲೋಮೀಟರ್ ಕಂಪ್ಲೀಟ್ ಆಯ್ತು ಪಾದಯಾತ್ರೆ. ಇವತ್ತು 6ನೇ ದಿವಸದ ಪಾದಯಾತ್ರೆ. ಏನಿವತ್ತು ಈಗಾಗಲೇ ಈಗ ಕರ್ನಾಟಕ ರಾಜ್ಯದಲ್ಲಿ ಏನ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಅಧಿಕಾರಕ್ಕೆ ಬಂದ ನಂತರ ಈಗಾಗಲೇ ಬರೀ 1.25 ವರ್ಷ ಅಷ್ಟೇ ಅವ್ರು ಅಧಿಕಾರ ಮಾಡಿರ್ತಕ್ಕಂಥದ್ದು. 1.25 ವರ್ಷದಲ್ಲಿ ಈಗಾಗಲೇ ನಾವು ಏನು ಇವತ್ತು ಗೂಢ ಹಗರಣ ಇರ್ಬೋದು, ಮತ್ತೆ ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು, ಆ 2 ಹಗರಣದಲ್ಲೂ ಸಹ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳದ್ದು ಪಾತ್ರ ಇದೆ ಅಂತೇಳಿ ಇವತ್ತು ದಾಖಲೆ ಸಮೇತ ಜಗಜ್ಜಾಹೀರಾಗಿದೆ. ಹಾಗಾಗಿ ನಾವು ಕೇಳ್ತಕ್ಕಂಥದ್ದು ಇಷ್ಟೇನೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ. ನಾವು ಅವ್ರು ಹೇಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ನಾನು ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ, ನನ್ನ 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದನ್ನ ಸಹಿಸ್ತಾ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರ ಬಗ್ಗೆ ನಮಗೂ ಸಹ ಅಪಾರವಾದಂತ ಗೌರವ ಇತ್ತು. ಅವರು ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಅಷ್ಟೇ ಅಲ್ಲ, ಅವರು ಒಂದು ವರ್ಗಕ್ಕಲ್ಲ, ಅವರು ಈ ರಾಜ್ಯದ 6.5 ಕೋಟಿ ಜನಕ್ಕೂ ಸಹ, ಕನ್ನಡಿಗರಿಗೂ ಸಹ ಅವರು ರಾಜ್ಯದ ಮುಖ್ಯಮಂತ್ರಿ. ಆದ್ರೆ ಇವತ್ತು ಎಲ್ಲೋ ಒಂದ್ ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳು ಗೊಂದಲಮಯವಾಗಿದೆ. ಅವ್ರಿಗೆ ಗೊತ್ತಾಗ್ತಾ ಇದೆ ಎಲ್ಲೋ ಒಂದ್ ಕಡೆ ನನ್ನ ಕಡೆಯಿಂದ ತಪ್ಪಾಗಿದೆ ಅಂತ ಹೇಳಿ ರಾಜೀನಾಮೆ ಕೊಡೋ ತನಕ ಏನಿವತ್ತು NDA ಮೈತ್ರಿಕೂಟ, JDS ಮತ್ತೆ ಭಾರತೀಯ ಜನತಾ ಪಾರ್ಟಿ 2 ಪಕ್ಷದವರು ಈಗಾಗಲೇ ಏನು ನಮ್ದು ನಾಡಿದ್ದು ಶನಿವಾರಕ್ಕೆ ನಮ್ಮ ಪಾದಯಾತ್ರೆ ಕಂಪ್ಲೀಟ್ ಆಗಿ ಮೈಸೂರಿನಲ್ಲಿ ಸಮಾವೇಶ ಇದೆ. ಅದುವರೆಗೂ ಅವ್ರೇನಾದ್ರೂ ರಾಜೀನಾಮೆ ಕೊಡ್ಲಿಲ್ಲ ಅಂತಂದ್ರೆ ಈಗಾಗಲೇ ಚೆಂಡು ರಾಜಭವನದಲ್ಲಿದೆ. ಈಗಾಗಲೇ ಅವರು ಸಹ ಯಾವ ರೀತಿ ಒಂದು ಕಾನೂನು, ಯಾವ ರೀತಿ ಇದರಲ್ಲಿ ಒಂದು ಕಾನೂನು ಉಲ್ಲಂಘನೆ ಆಗಿದೆ, ಭ್ರಷ್ಟಾಚಾರ ಆಗಿದೆ, ಸ್ವಜನ ಪಕ್ಷಪಾತ ಆಗಿದೆ ಅಂತೇಳಿ ಈಗಾಗಲೇ ಅವರು ಅದರಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗಿರೋದ್ರಿಂದ ಈಗ ಮಾನ್ಯ ರಾಜ್ಯಪಾಲರು ಈಗಾಗಲೇ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಶೋಕಾಸ್ ನೋಟಿಸ್ ಕೊಟ್ಟಿದ್ದ ಮಾತ್ರಕ್ಕೆ ಇವರು ಕಾಂಗ್ರೆಸ್ ಪಕ್ಷದವರು ಈಗಾಗಲೇ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅವರದೇ ಆದಂತ ಒಂದಷ್ಟು ತೀರ್ಮಾನಗಳು ಮಾಡಿ ಗವರ್ನರ್ ನೀವು ಮಾಡ್ತಾರ ತಪ್ಪು ಅಂತೇಳಿ ಈಗಾಗಲೇ ಒಂದು ಮೆಮೊರಂಡಮ್ ಅನ್ನು ಮಾಡಿ ಕಳ್ಸಿಕೊಟ್ಟಿದ್ದಾರೆ, ಒಂದು 60 ಪುಟಗಳದ್ದು. ಆದ್ರೆ ಈಗಾಗಲೇ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಇದರಲ್ಲಿ ತಪ್ಪು ಎಸಗಿದ್ದಾರೆ ಅಂತೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಕುಟುಂಬದವ್ರು ಎಸಗಿದಾರೋ, ಅವ್ರ ಸ್ನೇಹಿತರು ಎಸಗಿದಾರೋ ಗೊತ್ತಿಲ್ಲ. ಆದ್ರೆ ಇದೇ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಪರಮ ಶಿಷ್ಯ ಯಾರು ಮರಿಗೌಡ, ಇವತ್ತು ಮೂಡ ಅಧ್ಯಕ್ಷ ಯಾರಿದ್ದಾರೆ, ಮೂಡ ಅಧ್ಯಕ್ಷರು 50-50 ಅನುಪಾತ ಏನಿದೆ ಆ 50-50 ಅನುಪಾತದಲ್ಲಿ ಈಗಾಗಲೇ ಮಾನ್ಯ ಬರೀ ಮುಖ್ಯಮಂತ್ರಿಗಳು ಅಷ್ಟೇ ಅಲ್ಲ 4,000-5,000 ಸಾವಿರ ಕೋಟಿ ಹಗರಣ ಆಗಿದೆ ಅಂತೇಳಿ ಈಗಾಗಲೇ ಅವರು ಮಾನ್ಯ ಮುಖ್ಯಮಂತ್ರಿಗಳೇ ಪತ್ರವನ್ನು ಬರೆದಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಅದನ್ನು ಸಹ ಅವ್ರು ಗಮನಿಸಬೇಕಾಗ್ತದೆ. ಹಾಗಾಗಿ ಈ ಕೂಡಲೇ ಏನು ಈಗ ತಾವು ನೋಡಿದ್ದೀರಿ, ಈಗಾಗಲೇ ಒಂದು ಅವರು ಜಾಗವನ್ನ ಯಾರೋ ದಲಿತರ ಭೂಮಿ ಅದೆಲ್ಲ ಸೆಕೆಂಡ್ರಿ, ಆದ್ರೆ ಒಂದು ಜಾಗವನ್ನ ಒಂದ್ಸತಿ ಅವರು ಡಿನೋಟಿಫಿಕೇಶನ್ ಆದ್ಮೇಲೆ ಮತ್ತೆ ಅದನ್ನ ಸೈಟು ಅದಕ್ಕೂ ಮುಂಚೆ ಸೈಟ್ ಹಂಚಿಕೆ ಆಗಿರ್ತದೆ, ದಾಖಲೆಯಲ್ಲಿದೆ ಎಲ್ಲಾನು ಸಹ. ಆದ್ರೆ ಇದನ್ನೆಲ್ಲವನ್ನು ಬಿಟ್ಟು ಏನಿವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ನಾನು ತಪ್ಪೇ ಮಾಡಿಲ್ಲ, ವಿರೋಧ ಪಕ್ಷಗಳು ಕುತಂತ್ರ ಅಂತ ಏನ್ ಹೇಳ್ತಾ ಇದಾರೆ, ಇದು ಸತ್ಯಕ್ಕೆ ದೂರವಾದದ್ದು. ಮಾನ್ಯ ಮುಖ್ಯಮಂತ್ರಿಗಳು ಮೇಲ್ನೋಟಕ್ಕೆ ಅವರು ಅವ್ಯವಹಾರ ಆಗಿರ್ತಕ್ಕಂಥದ್ರಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗಾಗಿ ಅವರು ನೈತಿಕತೆ ಒಟ್ಟು ಈ ಕೂಡಲೇ ಅವರು ರಾಜೀನಾಮೆಯನ್ನು ಕೊಟ್ಟು ಅವರು ಗೌರವವನ್ನು ಉಳಿಸ್ಕೊಳ್ಬೇಕಾಗ್ತದೆ. ಇಲ್ಲ ಅಂತಂದ್ರೆ ಇತಿಹಾಸದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ಎಲ್ಲ ಅವರು ಯಾವ ರೀತಿ ಅವರೊಂದು ಮಾತನಾಡಿದ್ರೆ ಯಾವ ರೀತಿ ಅವರು ಆ ಗಟ್ಟಿತನ ಇತ್ತು ಅಂತ ಹೇಳಿ ನಾವೆಲ್ಲ ನೋಡ್ತಾ ಇದ್ರಿ. ಇವತ್ತು ಆ ಗಟ್ಟಿತನ ಇಲ್ಲ. ಹಾಗಾಗಿ ಜಗಜ್ಜಾರಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ನಾವು ಕಾನೂನು ಹೋರಾಟಕ್ಕೂ ಸಹ ಸಿದ್ಧವಾಗಿದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.